ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಅದು ಡಿಸಿ ಕನ್ವರ್ಷನ್ ಸೈಟ್ ಬೇರೆಲ್ಲೂ ಸಿಗದೆ ಖಂಡಿತ ಚಾನ್ಸೇ ಇಲ್ಲ. ನಮ್ಮ ಲೇಔಟ್ ಇಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ 360 ಫೀಟ್ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಬರ್ತಾ ಇದೆ ಮ್ಯಾಮ್. ಓಹೋ, 360 ಫೀಟ್ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಬರ್ತಾ ಇದೆ. ಹೌದು. ಆಮೇಲೆ ನಿಮ್ಗೆ ಏನಾದ್ರು ನಮಗೆ ಫುಲ್ ಕ್ಯಾಶ್ ರೆಡಿ ಇಲ್ಲ ಲೋನ್ ಮಾಡಿಸ್ಕೋಬೇಕು ಅಂದ್ರೆ ಲೋನ್ ಫೆಸಿಲಿಟೀಸ್ ಕೂಡ ಕೊಡ್ತಿದ್ದಾರೆ. ಡಿಸಿ ಕನ್ವರ್ಷನ್ ಈ ಖಾತಾ ಮೇಡಮ್. ಇವ್ರದ್ದು ಕೆಂಗೇರಿ ಹತ್ರ ಆಫೀಸ್ ಇದೆ. ಸೊ ಅಲ್ಲಿಗೆ ನೀವು ಬಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಪ್ರಾಪರ್ಟಿಗೆ ಕರ್ಕೊಂಡ್ ಬರ್ತಾರೆ. ಫ್ರೀ ವಿಸಿಟ್ ಇರುತ್ತೆ. ನಿಮ್ ಕಡೆಯಿಂದ ಕಸ್ಟಮರ್ಸ್ ಏನಾದ್ರು ಬಂದ್ರೆ ಫ್ರೀ ರಿಜಿಸ್ಟ್ರೇಷನ್ ಕೊಡ್ತಾ ಇದೀವಿ ಮ್ಯಾಮ್. ಏನಾದ್ರು ಸೈಟ್ ಪರ್ಚೇಸ್ ಮಾಡಿದ್ರೆ ಮನೆ ಕಟ್ಟಬೇಕು ಅಂತ ಇದ್ರೆ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಕೂಡ ಕೊಟ್ಟು ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡ್ತಾರೆ. ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ಕೊಡ್ತೀವಿ. ಅವರು ಲೀಗಲ್ ಹೋಗಿ ಒಂದು 10 days ಟೈಮ್ ಕೊಡ್ತೀವಿ. ಲೀಗಲ್ ಓಕೆ, ಅವ್ರ ಒಪಿನಿಯನ್ ಓಕೆ ಆದ್ಮೇಲೆ ರಿಮೈನಿಂಗ್ 1 ಲಕ್ಷ ಬುಕಿಂಗ್ ಅಮೌಂಟ್ ಇರ್ತದೆ. ಇಷ್ಟು ಬಿಟ್ಟು ನಿಮ್ಗೆ 30 ಫೀಟ್ ರೋಡ್ ಇದೆ ಪ್ರಾಪರ್ಟಿಯಲ್ಲಿ ಅಂಡ್ ಅದು ಕಾಂಕ್ರೀಟ್ ರೋಡ್ ಇದೆ. ಇವಾಗ ಟಾರ್ ಗಿರ್ ಹಾಕಿದ್ರೆ ಮೇಡಮ್ ಹೇಳ್ದಂಗೆ 2-3 ವರ್ಷ ಕಿತ್ತೋಗ್ಬಿಡುತ್ತೆ. ಆಮೇಲೆ ಕಾಂಪೌಂಡ್ ವಾಲ್ ಫೆಸಿಲಿಟಿ ಕೂಡ ಇದೆ. ಸೊ ಯಾರಾದ್ರೂ ಬ್ಯಾಂಗ್ಳೂರ್ ಮೈಸೂರು ಹೈವೇ ಕನೆಕ್ಷನ್ ಅಲ್ಲಿ ಪ್ರಾಪರ್ಟೀಸ್ ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಖಂಡಿತ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕಾವ್ಯ ಲಾಗ್ಸ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕಾವ್ಯದಿ ಬ್ಲಾಗರ್ ಅಂತ ಪೇಜ್ ಇದೆ, ಎಲ್ಲಿ ನಾನು ಬಜೆಟ್ ಫ್ರೆಂಡ್ಲಿ ವೀಡಿಯೋಸ್ನೆಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಕೂಡ ಫಾಲೋ ಮಾಡಿ. ಸೊ ನಾನು ಇವತ್ತು ಆರ್.ಕೆ ಪ್ರಾಪರ್ಟೀಸ್ ಕೆಂಗೇರಿ ಹತ್ರ ಬಂದಿದ್ದೀನಿ. ಸೊ ಫಸ್ಟ್ ನಾನು ಇವರು ಆಫೀಸ್ಗೆ ಬಂದಿದ್ದೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಆಫೀಸ್ ಲೊಕೇಶನ್ನು ಡೀಟೇಲ್ಸು ಎಲ್ಲ ತೋರಿಸ್ತಿದ್ದೀನಿ. ಸೊ ನೀವು ಡೈರೆಕ್ಟಾಗಿ ಆಫೀಸ್ ಲೊಕೇಶನ್ಗೆ ರೀಚ್ ಆದರೆ ಅವರು ಪ್ರಾಪರ್ಟಿ ಲೊಕೇಶನ್ಗೆ ನಿಮಗೆ ಫ್ರೀ ವಿಸಿಟ್ ಆಗಿ ಕರ್ಕೊಂಡು ಹೋಗ್ತಾರೆ. ಸೊ ನೀವು ಸೈಟ್ಸ್ ನೋಡಿ ಬರ್ಬೋದು. ಸೊ ಅವರ ಆಫೀಸ್ ಲೊಕೇಶನ್ ಮತ್ತು ಪ್ರಾಪರ್ಟಿ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದು ಬಿಟ್ಟು ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟಾಗಿ. ಆ್ಯಂಡ್ ಡೆಫಿನೆಟ್ಲಿ ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾವೇನೆಲ್ಲ ತೋರಿಸ್ತಿದ್ದಾರೆ ನಾನು ವೆರಿಫೈ ಮಾಡಿ ನಿಮ್ಮ ಜೊತೆ ಡೀಟೇಲ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟು ಬಿಟ್ಟು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಲೀಗಲ್ ಆಗಿ ಒಪಿನಿಯನ್ಸ್ ತೊಗೊಳ್ಳಿ. ಯಾವುದೇ ಲೀಗಲ್ ಒಪಿನಿಯನ್ಸ್ ತೊಗೊಂಡಿರ ಯಾವುದೇ ಪ್ರಾಪರ್ಟೀಸ್ನ ಯಾರೂ ಪರ್ಚೇಸ್ ಮಾಡೋದಿಲ್ಲ. ಸೊ ಅದನ್ನು ನಾನು ಈಗಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ಸಲ್ಲಿ ಹೇಳ್ತಾ ಇರ್ತೀರ. ಸೊ ನನಗೆ ಎಷ್ಟು ಡೀಟೇಲ್ಸ್ ಗೊತ್ತಿರುತ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಹೆಲ್ಪ್ ಆಗಲಿ ಯಾರಾದರೂ ಪರ್ಚೇಸ್ ಮಾಡೋಂಗಿದ್ರೆ ಅಂತ. ಇದನ್ನು ಬಿಟ್ಟು ಏನಾದರೂ ಡೌಟ್ ಇದ್ದರೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ, ಇಲ್ಲ ಲೀಗಲ್ ಆಗಿ ಸಜೆಷನ್ ತೊಗೊಂಡು ಪ್ರೊಸೀಡ್. ಆ್ಯಂಡ್ ಈ ಪ್ರಾಪರ್ಟಿ ನಿಮಗೆ ಕೆಂಗೇರಿ ಬ್ಯಾಂಗ್ಳೂರ್ ಮೈಸೂರು ಹೈವೇ ಕನೆಕ್ಷನಿಂದ ಜಸ್ಟ್ 7 ಕಿಲೋಮೀಟರ್ಸ್ ಇದೆ. ಹಾಸ್ಪಿಟಲ್ಸ್, ಇಂಜಿನಿಯರ್ ಕಾಲೇಜ್, ಡೆಂಟಲ್ ಕಾಲೇಜ್, ಡಾನ್ ಬಾಸ್ಕೋ ಕಾಲೇಜ್, ವಂಡರ್ಲಾ, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಎಲ್ಲ ಫೆಸಿಲಿಟೀಸ್ ಇದೆ. ಆ್ಯಂಡ್ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜಿಂದ ಜಸ್ಟ್ 10 minutes ಡ್ರೈವ್ ಆಗುತ್ತೆ. ಆ್ಯಂಡ್ ನಿಯರ್ ಬೈ ನಿಮಗೆ ವಂಡರ್ಲಾ ಕೂಡ ಸಿಗುತ್ತೆ. ಆ್ಯಂಡ್ ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್, ಆಮೇಲೆ ಅಪ್ಕಮಿಂಗ್ BBMP ಲಿಮಿಟ್ಸಲ್ಲಿ ಕೂಡ ಇದೆ. ಮೆಟ್ರೋ ಸ್ಟೇಷನ್, ರೈಲ್ವೆ ಸ್ಟೇಷನ್ ಫೆಸಿಲಿಟಿ ಕೂಡ ಇದೆ ನಿಮಗೆ. ಸೊ ಇದು ಬಂದು DC ಕನ್ವರ್ಷನ್ನು ಈ ಖಾತಾ ಪ್ರಾಪರ್ಟಿ ಇದೆ. ಆ್ಯಂಡ್ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. 1 lakh rupees ಕೊಟ್ಟು ನೀವು ಬುಕ್ಕಿಂಗ್ನ ಮಾಡ್ಕೊಬೋದು. ಆ್ಯಂಡ್ ನಾವು ಹೇಳ್ದಂಗೆ ಲೀಗಲ್ ಆಗಿ ನೀವು ಒಪಿನಿಯನ್ಸ್ನ ತೊಗೊಂಡು ಆಮೇಲೆ ಪ್ರಾಪರ್ಟೀಸ್ನ ಪರ್ಚೇಸ್ ಮಾಡ್ಬೋದು. ಇನ್ನು ಬೇಸಿಕ್ ಕಮ್ಯುನಿಟೀಸ್ಗೆ ಬಂದರೆ ಡ್ರೈನೇಜ್ ಇದೆ, ಫೆನ್ಸಿಂಗ್ ಇದೆ, ಕಾಂಕ್ರೀಟ್ ಕಾಂಪೌಂಡ್ ವಾಲ್ ಮಾಡಿದ್ದಾರೆ, ಗೇಟೆಡ್ ಕಮ್ಯುನಿಟಿ ಇದೆ, 60 ಫೀಟ್ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಕನೆಕ್ಷನ್ ಕೂಡ ಇದೆ. ಆ್ಯಂಡ್ ಇವ್ರದ್ದೇ 4 to 5 ಪ್ರಾಪರ್ಟೀಸ್ ಇದೆ ಬ್ಯಾಂಗ್ಳೂರ್ ಮೈಸೂರು ಹೈವೇ ಕನೆಕ್ಷನಲ್ಲಿ. ಸ್ಟಾರ್ಟಿಂಗ್ ಫ್ರಮ್ 2000 ಸ್ಕ್ವೇರ್ ಫೀಟಿಂದ 6000 ಸ್ಕ್ವೇರ್ ಫೀಟ್ವರೆಗೂ ಇದೆ. ಸೊ ನಿಮ್ಮ ಬಜೆಟ್ ಯಾವ ಥರ ಇದೆ ಆ ಬಜೆಟಲ್ಲಿ ನಿಮಗೆ ಪ್ರಾಪರ್ಟೀಸ್ನ ತೋರಿಸ್ತಾರೆ. ಬಟ್ ಇವತ್ತು ಪರ್ಟಿಕ್ಯುಲರಾಗಿ ಈ ಸೈಟ್ ಏನು ತೋರಿಸ್ತಾ ಇದ್ದೀನಿ ಇದರ ಡೀಟೇಲ್ಸ್ನ ಎಕ್ಸಾಕ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಆ್ಯಂಡ್ ನೀವೇನಾದರೂ ಈ ವಿಡಿಯೋನ ಸೇವ್ ಮಾಡಿಕೊಂಡು ನನ್ನ ಪೇಜ್ ಕಡೆಯಿಂದ ಹೋಗ್ತಾ ಇದ್ದರೆ ಫ್ರೀ ರಿಜಿಸ್ಟ್ರೇಷನ್ ಕೂಡ ಇರುತ್ತೆ. 20, 30, 30, 40 ಎಲ್ಲ ಸೈಟ್ಸು ನಿಮಗೆ ಇಲ್ಲಿ ಸಿಗುತ್ತೆ. ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಹಾಕಿ, ನಾನು ಇಮಿಡಿಯೇಟಾಗಿ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಫಾರ್ ಮೋರ್ ಡೀಟೇಲ್ಸ್ ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕಾವ್ಯ ಲಾಗ್ಸ್. ಸೊ ನಾನಿವತ್ತು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಜೊತೆಲಿ ಬಂದಿದ್ದೀನಿ. ಎಂತ ಇಲ್ಲ, ತುಂಬ ಜನ ನನಗೆ ಬ್ಯಾಂಗ್ಳೂರ್ ಮೈಸೂರು ಹೈವೇ ಕನೆಕ್ಷನಲ್ಲಿ ಸೈಟ್ ತೋರಿಸಿ, ಪ್ರಾಪರ್ಟಿ ತೋರಿಸಿ ಅಂತ ಕೇಳ್ತಾ ಇದ್ರಿ. ಸೊ ನಿಮಗೋಸ್ಕರ ಇವತ್ತು ಸೈಟ್ ಪ್ರಾಪರ್ಟೀಸ್ ಡೀಟೇಲ್ಸ್ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ನಮ್ಮ ಜೊತೆ ಇವರಿದ್ದಾರೆ, ಮಾತಾಡ್ಸೋಣ. ಹಾಯ್ ಮೇಡಮ್, ವೆಲ್ಕಮ್ ಟು ದ ಚಾನಲ್. ಮೇಡಮ್, ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಆಕ್ಚುಲಿ ಮ್ಯಾಮ್ ಇದು ಬಂದು ನಿಮ್ಮ ಮೈಸೂರು ರಾಜರಾಜೇಶ್ವರಿ ಡೆಂಟಲ್ ಇಂಜಿನಿಯರಿಂಗ್ ಕಾಲೇಜಿಂದ ಕರೆಕ್ಟಾಗಿ 7 ಕಿಲೋಮೀಟರ್ ಆಗುತ್ತೆ ಮ್ಯಾಮ್. ರಾಜರಾಜೇಶ್ವರಿ ಡೆಂಟಲ್ ಕಾಲೇಜಿಂದ ಎಕ್ಸಾಕ್ಟ್ ಆಗಿ 7 ಕಿಲೋಮೀಟರ್ ಆಗುತ್ತೆ. ಇದು ಯಾವ ಏರಿಯಾದಲ್ಲಿ ಬರುತ್ತೆ? ರಾಮಹಳ್ಳಿ. ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ರಾಮಹಳ್ಳಿ ಅಂದ್ರೆ ಮುಕ್ತಿನಾಗ ದೇವಸ್ಥಾನ ಒಂದು ಫೇಮಸ್ ಟೆಂಪಲ್. ಅಲ್ಲಿಂದ ಜಸ್ಟ್ ಒಂದು ಸ್ವಲ್ಪ 1 ಕಿಲೋಮೀಟರ್ ಮುಂದೆ ಬಂದು ಕೇತೋಳಿ ಅಂತ ಬೋರ್ಡ್ ಹಾಕಿದ್ರೆ ಅಲ್ಲಿ ಲೆಫ್ಟ್ ತಗೊಂಡ್ರೆ ಸೊ ರಾಮಪುರ ಅನ್ನೋ ವಿಲೇಜ್ ಅಲ್ಲಿ ನಾವು ಲೇಔಟ್ ಮಾಡಿದ್ವಿ. ಓಕೆ, ಇದೆಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಮೇಡಮ್? ನಿಮಗೆ ಹೈವೇ ರೋಡ್ ಮೈಸೂರು ನ್ಯಾಷನಲ್ ಹೈವೇ ಇಂದ ಜಸ್ಟ್ ನಿಮ್ಗೆ 7 ಕಿಲೋಮೀಟರ್ ಆಗುತ್ತೆ. ಜಸ್ಟ್ 7 ಕಿಲೋಮೀಟರ್ಸ್ ಅಲ್ಲಿ. ಸೊ ಯಾರಾದ್ರೂ ಬ್ಯಾಂಗ್ಳೂರ್ ಮೈಸೂರು ಹೈವೇ ಕನೆಕ್ಷನ್ ಅಲ್ಲಿ ಪ್ರಾಪರ್ಟೀಸ್ ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಖಂಡಿತ ಈ
ಪ್ಲೇಸ್ಗೆ ವಿಸಿಟ್ ಮಾಡಿ. ಜಸ್ಟ್ 7 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಇಂಥ ಬ್ಯೂಟಿಫುಲ್ ಪ್ರಾಪರ್ಟೀಸ್ನ ರೆಡಿ ಮಾಡಿ. ಮೇಡಮ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಪ್ರಾಪರ್ಟೀಸು, ನನಗೆ ನೋಡಿ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಪ್ರೀಮಿಯಮ್ ಆಗಿ ಮಾಡಿದ್ದೀರಾ, ಮತ್ತು ಪ್ರೈಸು ಕೂಡ ತುಂಬ ಕಮ್ಮಿ ಇದೆ. ನಿಮ್ಗೆ ತಿಳಿಸ್ಕೊಡ್ತೀನಿ ಎಷ್ಟಿದೆ ಪ್ರೈಸು ಅಂತ. ಅದಕ್ಕಿಂತ ಫಸ್ಟು ಬೇಸಿಕ್ ಅಮ್ಯುನಿಟೀಸ್ ಏನೇನಿದೆ ಹೇಳ್ತಾರೆ? ನಮ್ಮ ವಾಟರ್ ಕನೆಕ್ಷನ್ ಕಂಪ್ಲೀಟ್ ಆಗಿದೆ, ಡ್ರೈನೇಜ್ ವರ್ಕು ಆಗೋಗಿದೆ. 30 ಫೀಟ್ ರೋಡ್ ಕಾಂಕ್ರೀಟ್ ರೋಡ್ ಮಾಡಿದೀವಿ. ನಾರ್ಮಲ್ ಕಾಂಕ್ರೀಟ್ ರೋಡ್. ಹೌದು, ನಾರ್ಮಲ್ ನಿಮ್ಗೆ ತಾರ್ ರೋಡ್ ಆದ್ರೆ ನಿಮ್ಗೆ ಒಂದು 2 ವರ್ಷ 3 ವರ್ಷಕ್ಕೆ ಹೋಗ್ಬಿಡುತ್ತೆ. ಬಟ್ ನಾವು ಕಾಂಕ್ರೀಟ್ ರೋಡ್ ಹಾಕಿದ್ರೆ ನಿಮ್ಗೆ 10 ಇಯರ್ಸ್ ಆದ್ರೂ ಏನು ಆಗೋದಿಲ್ಲ ಮೇಡಮ್. ಓಕೆ, ಆಮೇಲೆ ನೋಡ್ಬೋದು ಇಲ್ಲಿ ಕಾಂಪೌಂಡ್ ವಾಲ್ ಎಲ್ಲ ಹೌದೌದು, ಎಲ್ಲ ಕಂಪ್ಲೀಟ್ ಆಗೋಗಿದೆ ಮೇಡಮ್. ನೀವು ಮನೆನೂ ಕೂಡ ಇಮಿಡಿಯೇಟ್ಲಿ ಮನೆ ಕಟ್ಕೊಂಡು ಇರ್ಬೋದು, ಆ ರೀತಿ ಇದೆ. ಪಕ್ಕದಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಮನೆಗಳಾಗಿದಾವೆ. ಈಗ ನೆಕ್ಸ್ಟ್ ಮಂತ್ ಅಲ್ಲಿ ಮನೆ ಕಟ್ಟೋರು ರೆಡಿ ಇದ್ದಾರೆ ಮ್ಯಾಮ್. ರೆಡಿ ಇದಾರಾ? ನೈಸ್. ಕೇಳಿಸ್ಕೊಂಡ್ರಲ್ವಾ, ಡ್ರೈನೇಜ್ ಇದೆ, ಬೇಸಿಕ್ ಡ್ರೈನೇಜ್, ವಾಟರು, ಎಲೆಕ್ಟ್ರಿಸಿಟಿ ಎಲ್ಲ ರೆಡಿ ಟು ಯೂಸ್ ಇದೆ. ಇಷ್ಟು ಬಿಟ್ಟು ನಿಮಗೆ 30 ಫೀಟ್ ರೋಡ್ ಇದೆ ಪ್ರಾಪರ್ಟಿಯಲ್ಲಿ, ಅಂಡ್ ಅದು ಕಾಂಕ್ರೀಟ್ ರೋಡ್ ಇದೆ. ಇವಾಗ ಟಾರ್ ಗಿರ ಹಾಕಿದ್ರೆ ಮೇಡಮ್ ಹೇಳ್ದಂಗೆ 2-3 ವರ್ಷಕ್ಕೆ ಕಿತ್ತೋಗ್ಬಿಡುತ್ತೆ. ಸೊ ಅದೇನು ಬಾಳ್ಕೆ ಬರೋದಿಲ್ಲ. ಸೊ ಇಲ್ಲಿ ಪ್ಯೂರ್ ಕಾಂಕ್ರೀಟ್ ರೋಡ್ ಹಾಕ್ಸಿದ್ದಾರೆ ಆ್ಯಂಡ್ ತುಂಬ ಗಟ್ಟಿ ಕೂಡ ಇದೆ. ನಾನು ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ ವಿಡಿಯೋದಲ್ಲಿ. ಆಮೇಲೆ ಕಾಂಪೌಂಡ್ ವಾಲ್ ಫೆಸಿಲಿಟಿ ಕೂಡ ಇದೆ. ಆ್ಯಂಡ್ ಎಷ್ಟು ಸೈಟ್ ಬರುತ್ತೆ ಮೇಡಮ್ ಇಲ್ಲಿ? ಟೋಟಲ್ 140 ಸೈಟ್ಸ್ ಇದೆ ಮೇಡಮ್. 140 ಅದರಲ್ಲಿ ಕಂಪ್ಲೀಟ್ಲಿ 70% ಎಲ್ಲ ಆಗೋಗಿದೆ, ಸೋಲ್ಡ್ ಔಟ್. ಇನ್ನೊಂದು 40 to 50 ಸೈಟ್ಸ್ ಅವೈಲೇಬಲ್ ಇದೆ. ಸೊ 140 ಸೈಟ್ಸ್ ಅಲ್ಲಿ ಆಲ್ರೆಡಿ 70% ಸೇಲ್ ಆಗಿಬಿಟ್ಟಿದೆ. ಇನ್ನು 40-50 ಸೈಟ್ಸ್ ಮಾತ್ರ ಮಿಕ್ಕಿದೆ. ಆಲ್ರೆಡಿ ಎಲ್ಲ ಪರ್ಚೇಸ್ ಮಾಡಿರೋರು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ನೀವೇನಾದರೂ ಈ ಪ್ರಾಪರ್ಟೀಸ್ನ ತಗೊಂತಾ ಇದ್ರೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಲ್ವಾ ಮೇಡಮ್? ಹೌದು ಮೇಡಮ್. ಸೊ ನಾನು ಇಲ್ಲಿ ನೋಡಿದೆ ತುಂಬಾ ಆಲ್ರೆಡಿ ಮನೆಗಳು ಕನ್ಸ್ಟ್ರಕ್ಟ್ ಆಗಿದೆ. ರೆಸಿಡೆನ್ಷಿಯಲ್ ಏರಿಯಾ ತರನೇ ಇದೆ ಇದು. ಅಂಡ್ ನೀವು ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದೀರಾ. ಸೊ ಇದು ಬಿಟ್ಟು ಬೇರೆ ಅಮ್ಯುನಿಟೀಸ್? ಹೌದು ಮೇಡಮ್, ನಾವು ಒಂದು 4-5 ಲೇಔಟ್ ಮೈಸೂರು ರೋಡ್ ಹತ್ರನೇ ಮಾಡಿದೀವಿ. ಹೈವೇ ಅಟ್ಯಾಚ್ ಪ್ರಾಪರ್ಟಿ ಮಾಡಿದೀವಿ, ಅದು BD ಅಪ್ರೂವ್ಡ್ ಆಗಿದೆ. ಅದ್ ಮಾತ್ರ BBMP ಲಿಮಿಟ್ ಅಲ್ಲೂ ಮಾಡಿದೀವಿ, ಕನ್ವರ್ಷನ್ ಲೇಔಟ್ ಮಾಡಿದೀವಿ. ಅಂದ್ರೆ ನಮ್ಗೆ 2000 ಇಂದ ಅಬೌವ್ 6000 ವರೆಗೂ ನಾವು ಲೇಔಟ್ ಮಾಡಿದೀವಿ. ಲೇಔಟ್ ಇದೆ. ಸೊ ನಿಮ್ ಪ್ರೈಸ್ ರೇಂಜ್ ಏನಿದೆ ಅದಕ್ಕೆ ತಕ್ಕಂಗೆ ನೀವು ಪ್ರಾಪರ್ಟೀಸ್ ತೋರಿಸ್ತೀರಾ? ಕೆಲವೊಬ್ಬರಿಗೆ ಬಜೆಟ್ ಇರುತ್ತೆ, ಇಲ್ದಲೇ ಇರುತ್ತೆ. ಅದನ್ನ ನೋಡ್ಕೊಂಡು ನಾವು ಅವ್ರಿಗೆ ಲೇಔಟ್ ನ, ಕೆಲವೊಬ್ರು ಹೈವೇಗ್ ಬೇಕು ಅಂತಾನು ಕೇಳ್ತಾರೆ, ಅಂತವ್ರಿಗೆ ನಾವು ಹೈವೇಗೂ ಲೇಔಟ್ ಮಾಡಿದ್ದೀರಾ. ಸೊ ಇವ್ರು ಹೇಳ್ದಂಗೆ ಬ್ಯಾಂಗ್ಳೂರ್ ಮೈಸೂರು ಹೈವೇ ಕನೆಕ್ಷನ್ ಅಲ್ಲಿ ನಿಮ್ಗೆ 4-5 ಪ್ರಾಪರ್ಟೀಸ್ ರೆಡಿ ಇದೆ. ಹೌದು ಮ್ಯಾಮ್. ಸೊ ಇವತ್ತು ನಾವು ಒಂದು ಪ್ರಾಪರ್ಟಿನ ತೋರಿಸ್ತಾ ಇದೀವಿ. ಸೊ ನೀವೇನಾದ್ರೂ ಇವ್ರ ಹತ್ರ ಬಂದ್ರೆ ನಿಮ್ಗೆ ಬ್ಯಾಂಗ್ಳೂರ್ ಹೈವೇ ಮೈಸೂರು ಕನೆಕ್ಷನ್ ಅಲ್ಲೇ ಎಷ್ಟು ಪ್ರಾಪರ್ಟೀಸ್ ಬೇಕೋ 4 to 5 ಪ್ರಾಪರ್ಟೀಸ್ನ ಇವ್ರು ತೋರಿಸ್ತಾರೆ. ನಿಮ್ ಬಜೆಟ್ ರೇಂಜ್ ಏನಿದೆ, ನಿಮ್ಗೆ ಯಾವ ತರ ಕನ್ವರ್ಷನ್ಸ್ ಬೇಕು, ಎಲ್ಲದರಲ್ಲೂ ಇವ್ರ ಹತ್ರ ಸೈಟ್ ಸಿಗುತ್ತೆ. ಸೊ ಮೇಡಮ್ ಇದು ಗೇಟೆಡ್ ಕಮ್ಯುನಿಟಿ ಎಲ್ಲ ಇದೆಯಾ? ಹೌದು ಮೇಡಮ್, ಗೇಟೆಡ್ ಕಮ್ಯುನಿಟಿ ಮೇಡಮ್ ಇದು. ಓಕೆ, ಆಮೇಲೆ ಯಾವ ಕನ್ವರ್ಷನ್ ಬರುತ್ತೆ? ಇದು DC ಕನ್ವರ್ಷನ್, ಈ ಖಾತಾ ಮೇಡಮ್. DC ಕನ್ವರ್ಷನ್ ಬರುತ್ತೆ, ಈ ಖಾತಾ. ಓಕೆ, ಸೊ ಇದು ಬಿಟ್ಟು ಬೇರೆ ಫೆಸಿಲಿಟೀಸ್ ಎಲ್ಲ ಏನಿದೆ ಮೇಡಮ್? ನೀವು ಆಲ್ಮೋಸ್ಟ್ ನಾವು ಬೇಸಿಕ್ ಡೆವಲಪ್ಮೆಂಟ್ಸ್ ಏನೇನು ಕಸ್ಟಮರಿಗೆ ಕೊಡಬೇಕು ಪ್ರತಿಯೊಂದು ನಾವು ಕೊಟ್ಟಿದ್ದೀವಿ ಮೇಡಮ್. ವಾಟರ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಮತ್ತೆ ಕಾಂಕ್ರೀಟ್ ರೋಡು, ಸುತ್ತ ಗೇಟೆಡ್ ಕಮ್ಯುನಿಟಿ, ಪ್ರತಿಯೊಂದು ನಾವು ಡೆವಲಪ್ಮೆಂಟ್. ನೀವು ಇಮಿಡಿಯೇಟ್ಲಿ ಮನೆ ಕಟ್ಕೊಂಡು ಇರ್ಬೋದು, ಆ ರೀತಿ ಇದೆ. ಹೌದು. ಸೊ ಕೇಳಿಸ್ಕೊಂಡ್ರಲ್ವಾ, ಎಲ್ಲ ನಿಮಗೆ ಒಂದು ಸೈಟಲ್ಲಿ ಏನೆಲ್ಲ ನೋಡ್ತಿರೋ ಆ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಇದೆ. ಜೊತೆಲಿ ಎಕ್ಸ್ಟ್ರಾ ನಿಮಗೆ ಕಾಂಕ್ರೀಟ್ ರೋಡು, ಕಾಂಪೌಂಡ್ ವಾಲು, ಗೇಟೆಡ್ ಕಮ್ಯುನಿಟಿ ಎಲ್ಲ ಕೂಡ ಕವರ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಲೋನ್ ಆಪ್ಷನ್ಸ್ ಬಂದರೆ ಹೇಗೆ ಮೇಡಮ್? ನಾವು ಲೋನ್ ಮಾಡಿಸ್ಕೊಡ್ತೀವಿ ಮೇಡಮ್. ಅಪ್ ಟು ಅವ್ರ ಪ್ರೊಫೈಲ್ ಚೆನ್ನಾಗಿದೆ, ಅಪ್ ಟು 70% ವರೆಗೂ ಲೋನ್ ಆಗುತ್ತೆ. ಅಪ್ ಟು 70% ವರೆಗೂ ನಿಮಗೆ ಲೋನ್ ಆಗುತ್ತೆ. ಆ್ಯಂಡ್ 1 lakh ರೂಪಾಯಿ ಕೊಟ್ಟು ಅವರು ಆಕ್ಚುಲಿ ಈಗ ಏನಂದ್ರೆ ಯಾರು ಈಗ ಬಂದು ಜಾಗ ವಿಸಿಟ್ ಮಾಡ್ತಾರೆ, ಇನ್ ಕೇಸ್ ಅವರಿಗೆ ಸೈಟ್ ನಂಬರ್ ಓಕೆ ಆಯ್ತು, 10,000 ಬ್ಲಾಕಿಂಗ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ಕೊಡ್ತೀವಿ. ಅವರು ಲೀಗಲ್ ಹೋಗಿ ಒಂದು 10 days ಟೈಮ್ ಕೊಡ್ತೀವಿ. ಲೀಗಲ್ ಓಕೆ, ಅವ್ರ ಒಪಿನಿಯನ್ ಓಕೆ ಆದ್ಮೇಲೆ ರಿಮೈನಿಂಗ್ 1 ಲಕ್ಷ ಬುಕಿಂಗ್ ಅಮೌಂಟ್ ಇರ್ತದೆ. ಜಸ್ಟ್ ಅದು ಬ್ಲಾಕಿಂಗ್ ಅಂತ ನಾವು 10,000 ನಾವು ಇದು ಮಾಡ್ತಾ ಇದ್ದೀವಿ. ಸೊ ಬುಕಿಂಗ್ ಅಮೌಂಟ್ ನಿಮಗೆ ಜಸ್ಟ್ 1 lakh ರೂಪಾಯಿ ಕೊಟ್ರೆ ಸೈಟ್ ನ ಬುಕಿಂಗ್ ಅಮೌಂಟ್ ನ ಫಿಕ್ಸ್ ಮಾಡ್ಕೊಂತಾರೆ. ಆಮೇಲೆ ನಿಮ್ಗೆ ಏನಾದ್ರು ನಮಗೆ ಫುಲ್ ಕ್ಯಾಶ್ ರೆಡಿ ಇಲ್ಲ, ಲೋನ್ ಮಾಡಿಸ್ಕೋಬೇಕು ಅಂದ್ರೆ ಲೋನ್ ಫೆಸಿಲಿಟೀಸ್ ಕೂಡ ಕೊಡ್ತಿದ್ದಾರೆ. ಸೊ ಎಲ್ಲ ಲೀಡಿಂಗ್ ಬ್ಯಾಂಕ್ಸ್ ಇದೆಯಾ ಮೇಡಮ್? ಇದೆ ಮೇಡಮ್. ಎಲ್ಲ ಲೀಡಿಂಗ್ ಬ್ಯಾಂಕ್ಸ್ ಅಲ್ಲಿ ಹೌದೌದು, LIC ಇಂದ ನಾವು ಟೈ ಅಪ್ ಆಗಿದ್ದೀವಿ. ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆನೇ ಇರುತ್ತೆ. ಆಲ್ಮೋಸ್ಟ್ ಬೇರೆ ಬೇಕಾದ್ರೆ ನಾವು ಮಾಡಿಸ್ಕೊಡ್ತೀವಿ. ಬೇರೆ ಲೋನ್ ಎಲ್ಲಾ ಬ್ಯಾಂಕ್ ಇಂದ ಲೋನ್ ಆಗುತ್ತೆ. ಓಕೆ, ಸೊ ಮೇಡಮ್ ಇವಾಗ ಏನಾದ್ರು ಕಸ್ಟಮರ್ಸ್ ಬರ್ತಿದ್ದಾರೆ ಅಂದ್ರೆ, ನಾನು ನೋಡಿದೆ ನಿಮ್ಮ ಆಫೀಸ್ಗೆ ನಾನು ಡೈರೆಕ್ಟ್ ಆಗಿ ಬಂದಿದ್ದು. ಇವ್ರದ್ದು ಕೆಂಗೇರಿ ಹತ್ರ ಆಫೀಸ್ ಇದೆ. ಸೊ ಅಲ್ಲಿಗೆ ನೀವು ಬಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಪ್ರಾಪರ್ಟಿಗೆ ಕರ್ಕೊಂಡ್ ಬರ್ತಾರೆ, ಫ್ರೀ ವಿಸಿಟ್ ಇರುತ್ತೆ. ಸೊ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಹೇಳ್ತೀರಾ? ಆಕ್ಚುಲಿ ಆಫೀಸ್ ಲೊಕೇಶನ್ ಬಂದು ಕೆಂಗೇರಿ ಉಪನಗರ ಇದೆಯಲ್ಲ, ರೈಲ್ವೆ ಸ್ಟೇಷನ್ ಸ್ಟಾಪ್ ಆಪೋಸಿಟ್ ಅಲ್ಲೇ ಇದು KFC ಬಿಲ್ಡಿಂಗ್ ಮೇಲ್ಗಡೆನೆ 2nd ಫ್ಲೋರ್ ಅಲ್ಲಿ ನಮ್ಮ ಆಫೀಸ್ ಇರೋದು, RK ಪ್ರಾಪರ್ಟೀಸ್ ಅಂತ. RK ಪ್ರಾಪರ್ಟೀಸ್. ಸೊ ಈ ಲೊಕೇಶನ್ಗೆ ಹೇಳಿ ನೀವು ಬಂದ್ರೆ ಅವ್ರು ಡೈರೆಕ್ಟ್ ಆಗಿ ಆಫೀಸ್ಗೆ ರೀಚ್ ಆಗ್ತೀರಾ. ಅಥವಾ ನಿಮ್ಗೆ ಏನಾದ್ರು ಇನ್ನೂ ಡೌಟ್ಸ್ ಇದ್ರೆ ಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಡೈರೆಕ್ಟ್ ಆಗಿ ಕಾಲ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡ್ತಾರೆ. ಏನೇನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಮೇಡಮ್ ಇಲ್ಲಿ?
ಆಕ್ಚುಲಿ ಈಗ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಇದೆ, ನಿಯರ್ ಬೈ ಮೆಡಿಕಲ್ ಕಾಲೇಜ್ ಇದೆ. ಹೌದು, ಅಲ್ಲಿಂದ ಮುಂದೆ ಬಂದ್ರೆ ನಿಮ್ಗೆ ಮುಕ್ತಿನಗರ್ ಟೆಂಪಲ್ ಸಿಗುತ್ತೆ. ಕನೆಕ್ಟಿವಿಟಿ ಇದು ನಿಮ್ಗೆ ಮಂಚದ ಮೇಲೆ ಡ್ಯಾಮು, ದೊಡ್ಡ ಆಲದ ಮರ. ಹೌದು, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ದೊಡ್ಡ ಆಲದ ಮರ ಇದೆ. ಅಂಡ್ ಇನ್ನ ಜನ ಇಲ್ಲೇ ಬಂದು ಯಾಕೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಬೆನಿಫಿಟ್ ಏನ್ ಕೊಡ್ತಾ ಇದ್ದೀರಾ? ಜನ ಇಲ್ಲೇ ಬಂದು ಸೈಟ್ ತಗೋಬೇಕು ಅಂತ. ಆಕ್ಚುಲಿ ಇದು ಮೈಸೂರು ರೋಡ್ ಬಂದು 6 ಟ್ರ್ಯಾಕ್ ರೋಡ್ ಆಲ್ರೆಡಿ ಆಗೋಗಿದೆ. ನಿಯರ್ ಬೈ ಕೆಂಗೇರಿವರೆಗೂ ನಿಮ್ಗೆ ಇದು ಮೆಟ್ರೋ ಬಂದಿದೆ. ಅಪ್ ಟು ನಿಮ್ಗೆ ಇವಾಗ ಬಂದು ಬಿಡದಿವರೆಗೂ ಮೆಟ್ರೋ ಬರ್ತಾ ಇದೆ. ಹೌದು, ಓಕೆನಾ. ಅದು ಬಿಟ್ರೆ ಮತ್ತೆ ಇಲ್ಲಿ ಬಂದು ನಮ್ಮ ಲೇಔಟ್ ಇಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ 360 ಫೀಟ್ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಬರ್ತಾ ಇದೆ ಮ್ಯಾಮ್. 360 ಫೀಟ್ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಬರ್ತಾ ಇದೆ. ಹೌದು, ಅದು ಮೈಸೂರು ರೋಡ್ ಇಂದ ಸ್ಟಾರ್ಟ್ ಆಗಿ ವಯ ತುಮಕೂರು ರೋಡ್ ಇಂದ ಅಪ್ ಟು ಏರ್ಪೋರ್ಟ್ ವರೆಗೂ ಕನೆಕ್ಟ್ ಆಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್. ಆಲ್ರೆಡಿ ಗವರ್ಮೆಂಟ್ ಇಂದ ಅಪ್ರೂವಲ್ ಬಂದಿದೆ. ಹೌದು, ಅದೊಂದು ಬಂತು ಅಂದ್ರೆ ನಿಮ್ಗೆ ಇಲ್ಲಿ ಬಂದು ಅಪ್ರಿಸಿಯೇಷನ್ ಚೆನ್ನಾಗಿರುತ್ತೆ ಮ್ಯಾಮ್. ಮತ್ತೆ ಮೈಸೂರು ಹೈವೇ ರೋಡ್ ಬಂದು ವಾಟರ್ ಸೋರ್ಸ್ ಏರಿಯಾ, ತುಂಬಾ ಚೆನ್ನಾಗಿ ಇಲ್ಲಿ ಭೂಮಿ ಇದೆ. ಕರೆಕ್ಟ್. ಅದರಿಂದ ತುಂಬಾ ಕಸ್ಟಮರ್ಸ್ ಕೇಳೋದೇ ಮೈಸೂರು ರೋಡೇ ಕೇಳೋದು. ಹೌದು, ತುಂಬಾ ಜನ ಕೇಳ್ತಾ ಇರ್ತಾರೆ. ಸೊ ನೀವೇನಾದ್ರೂ ಈ ಸೈಟ್ಸ್ ಮೇಲೆ ನೀವು ಮನೆ ಕಟ್ಟಬೇಕು ಅಂತ ಇದ್ರೆ ಖಂಡಿತ ಇದು ಪರ್ಫೆಕ್ಟ್ ಪ್ಲೇಸು. ಮನೆ ಕಟ್ಟೋದು ಬಿಟ್ಟು ನೀವೇನಾದ್ರೂ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ತುಂಬ ಕಮ್ಮಿ ಟೈಮಲ್ಲಿ ನಿಮಗೆ ಬೇಗ ಅಪ್ರಿಸಿಯೇಷನ್ ಸಿಗುತ್ತೆ. ಏನೊಂದು ವರ್ಷ 8 ತಿಂಗಳು 9 ತಿಂಗಳಲ್ಲೆಲ್ಲ ಒಂದು 15% 20% ಇನ್ಕ್ರಿಮೆಂಟ್ ಆಗುತ್ತಲ್ಲ? ಆಗುತ್ತೆ ಮೇಡಮ್, ಖಂಡಿತ. ಡೆವಲಪ್ಮೆಂಟ್ ಆಗ್ತಾನೆ ನಿಮಗೆ ಒಂದು ಸ್ಟೆಪ್ ಅಂಡ್ ಸ್ಟೆಪ್ ನಿಮಗೆ ಡೆವಲಪ್ಮೆಂಟ್ ಆಗ್ತಾ ನಿಮ್ಗೆ ಒಳ್ಳೆ ಅಪ್ರಿಸಿಯೇಷನ್ ಬರುತ್ತೆ. ಇವಾಗ ನೋಡಿ, ಒಂದು ರೇಟ್ ಇರುತ್ತೆ, ನೆಕ್ಸ್ಟ್ ಮಂತ್ ಅಲ್ಲಿ ಇನ್ನೊಂದು ರೇಟ್ ಆಗುತ್ತೆ. ಯಾಕಂದ್ರೆ ಡೆವಲಪ್ಮೆಂಟ್ ಆ ರೀತಿ ನಡೀತಾ ಇದೆ. ಈ ಡೆವಲಪ್ಮೆಂಟ್ ತುಂಬಾನೇ ಚೆನ್ನಾಗಿದೆ. ನಾನು ಹೇಳ್ದಂಗೆ ಇಷ್ಟೆಲ್ಲ ಡೀಟೇಲ್ಸ್ ನಿಮ್ ಜೊತೆ ಶೇರ್ ಮಾಡಿರೋದು. ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ, ಅದು DC ಕನ್ವರ್ಷನ್ ಸೈಟ್ ಬೇರೆಲ್ಲೂ ಸಿಗದೆ ಖಂಡಿತ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ. ಸೊ ಮೇಡಮ್, ಇಷ್ಟು ಚೆನ್ನಾಗಿರೋ ಪ್ಲಾಟ್ಸ್ ನ ಯಾವ ಪ್ರೈಸ್ ಅಲ್ಲಿ ಕೊಡ್ತಿದ್ದೀರಾ? ಮ್ಯಾಮ್ 2030ಗೆ 12 ಲ್ಯಾಕ್ ನಾವು ಕೋಟ್ ಮಾಡಿದೀವಿ. ಸೊ ನಿಮ್ ಕಡೆಯಿಂದ ಕಸ್ಟಮರ್ಸ್ ಏನಾದ್ರು ಬಂದ್ರೆ ಫ್ರೀ ರಿಜಿಸ್ಟ್ರೇಷನ್ ಕೊಡ್ತಾ ಇದೀವಿ ಮ್ಯಾಮ್. ಫ್ರೀ ರಿಜಿಸ್ಟ್ರೇಷನ್ ಕೊಡ್ತಿದ್ದೀರಾ. ಸೊ 2030ಗೆ 12 ಲ್ಯಾಕ್ಸ್ ಕೋಟ್ ಮಾಡಿದ್ದಾರೆ. ಅಂಡ್ ನೀವೇನಾದ್ರೂ ಈ ರೀಲ್ ನ ಸೇವ್ ಮಾಡ್ಕೊಂಡು ಅಥವಾ ವಿಡಿಯೋನ ಸೇವ್ ಮಾಡ್ಕೊಂಡು ನನ್ನ ಪೇಜ್ ಕಡೆಯಿಂದ ಬರ್ತಾ ಇದ್ರೆ ಫ್ರೀ ರಿಜಿಸ್ಟ್ರೇಷನ್. ಸೊ ರಿಜಿಸ್ಟ್ರೇಷನ್ಗೆ ಏನು ಚಾರ್ಜಸ್ ಮಾಡೋದಿಲ್ಲ ನಿಮ್ಗೆ. ಬರೀ ಸೈಟ್ ಪ್ರೈಸ್ ಏನಿದೆಯೋ ಸೈಟ್ ಪ್ರೈಸ್ ಕೊಟ್ಟು ತಗೊಂಡು ಹೋಗ್ಬೋದು. ಸೊ 2030 ಬಿಟ್ಟು 3040 ಕೂಡ 3040 ಇದೆ ಮ್ಯಾಮ್ ಸೈಟ್. 3040 2030. ಸೊ ನಿಮ್ಗೆ ಯಾವ ಡೈಮೆನ್ಷನ್ ಅಲ್ಲಿ ಬೇಕೋ ಎಲ್ಲ ತಗೊಬಹುದು. ಅಂಡ್ ಇದು DC ಕನ್ವರ್ಷನ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಸೊ ಮೇಡಮ್, ಈ ಕನ್ಸ್ಟ್ರಕ್ಷನ್ ಕೆಲವು ಜನ ನಮ್ಗೆ ಮಾಡಕ್ ಆಗಲ್ಲ, ಯಾರನ್ನಾದ್ರೂ ನೋಡ್ತಾ ಇರ್ತಾರೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ, ಅದ್ರಲ್ಲಿ ಹೆಲ್ಪ್ ಮಾಡ್ಕೊಡ್ತೀರಾ? ಮ್ಯಾಮ್ ನಮ್ಮಲ್ಲೇ ಇದೆ ಮೇಡಮ್, ನಾವೇ. ಹೌದು, ನಮ್ಮಲ್ಲೇ ಕನ್ಸ್ಟ್ರಕ್ಷನ್ ಕೂಡ ಇದೆ, ನಾವೇ ಮಾಡ್ಕೊಂಡು ಸೈಟ್ ಪರ್ಚೇಸ್ ಮಾಡ್ಕೊಂಡು ವಿತ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಅವ್ರಿಗೆ ನಾವು ಅದು ಪ್ಲಾನಿಂಗ್ ಕೊಟ್ಬಿಟ್ಟು ನಾವು ಮಾಡಿಸ್ಕೊಡ್ತೀರಾ. ಓಕೆ, ನೀವೇನಾದ್ರೂ ಸೈಟ್ ಪರ್ಚೇಸ್ ಮಾಡಿದ್ರೆ ಮನೆ ಕಟ್ಟಬೇಕು ಅಂತ ಇದ್ರೆ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಕೂಡ ಕೊಟ್ಟು ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡ್ತಾರೆ. ಸೊ ಇನ್ನೇನ್ ಬೇಕು ನಿಮ್ಗೆ? ಯಾರಾದ್ರೂ ಬ್ಯಾಂಗ್ಳೂರ್ ಮೈಸೂರು ಹೈವೇ ಕನೆಕ್ಷನ್ ಅಲ್ಲಿ ಸೈಟ್ಸ್ ನ ನೋಡ್ತಾ ಇದ್ರೆ, ಅದು ಒಳ್ಳೆ ಬಜೆಟ್ ಫ್ರೆಂಡ್ಲಿಯಲ್ಲಿ ಖಂಡಿತ ಈ ಪ್ಲೇಸ್ಗೆ ವಿಸಿಟ್ ಮಾಡೋದು ಮರಿಬೇಡಿ.